ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ಬಂದುಬಿಟ್ಟು ನೀವು ನಂದು ಯಾರು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತಾ ಇರ್ತೀರ ಅವ್ರಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಇದು ನಾನು ಫೋಟೋ ಹಾಕಿ ಒಂದು ರೀಲ್ಸ್ ಮಾಡಿದ್ದೆ. ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಯಿತು, ದಯವಿಟ್ಟು ಕ್ಷಮಿಸಿ. ಇದು ಬಂದುಬಿಟ್ಟು ಚನ್ನಪಟ್ಟಣಕ್ಕೆ ಹೋಗ್ತಾ ಇರೋ ರೂಟು. ಯಾವುದೇದಾಗತ್ತೆ ಅದು ಕ್ಯಾಪ್ಚರ್ ಮಾಡಿಟ್ಕೊಂಡಿದ್ದೀನಿ. ಇದು ಚನ್ನಪಟ್ಟಣ ಹೈಕೋರ್ಟು. ಚನ್ನಪಟ್ಟಣ ಹೈಕೋರ್ಟಲ್ಲಿ ರೈಟ್ ತೊಗೋಬೇಕಾಗತ್ತೆ ಈ ದೇವಸ್ಥಾನ ಬರೋದಕ್ಕೆ. ಇದು ಊರೊಳಗಿರೋದು, ಚನ್ನಪಟ್ಟಣದ ಒಳಗೆ ಗೌಡ್ಗೆರೆ ಅಂತ ಇದು ಊರು. ಅಲ್ಲಿ ದೇವಸ್ಥಾನ ಬರೋದು. ಚನ್ನಪಟ್ಟಣದಿಂದ 18 ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ. ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಸನ್ನಿಧಿ ಅಂತ ಈ ದೇವಸ್ಥಾನ ಹೆಸರಿಟ್ಟಿದ್ದಾರೆ. ನೀವು ಗೂಗಲಲ್ಲೂ ಸರ್ಚ್ ಮಾಡಿದ್ರೆ ನಿಮಗೆ ಲೊಕೇಶನ್ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಮತ್ತು ಈ ಬಸವಣ್ಣ ಬಂದುಬಿಟ್ಟು ಹಳೆ ಬಸವಣ್ಣ. ಅದು ಆ ಬಸವಣ್ಣ ತೀರೋಗಿದ್ದು ಅಂತ ಆಮೇಲೆ ವರ್ತೂರು ಸಂತೋಷ್ ಅವರು ಕೊಟ್ಟಿದ್ದಾರಂತೆ. ಈಗಿರೋದು ವರ್ತೂರು ಸಂತೋಷ್ ಅವ್ರು ಕೊಟ್ಟಿರೋದು. ಅಲ್ಲೆಲ್ಲ ಅವರು ಅದು ಬಸವಣ್ಣನಿಂದ ನೀರು ಹಾಕ್ಸ್ಕೊಳ್ತಾರೆ. ನಮಗೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು ಆಗಿದ್ದಾಗ ಮೇಲೆ ಬಂದಲ್ಲಿ ಹರಕೆನ ತೀರಿಸ್ಕೊಳ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಇದು ಸೌತ್ ಸೈಡಲ್ಲಿ ತುಂಬ ಇದೇ ಫಸ್ಟ್ ದೇವಸ್ಥಾನ ಇಷ್ಟು ದೊಡ್ಡದಾಗಿ ಎತ್ತರವಾಗಿ 60 ಅಡಿ ಹೈಟಲ್ಲಿ ಕಟ್ಟಿರೋ ದೇವಸ್ಥಾನ ಇದು. 35 ಟನ್ ಪಂಚಲೋಗಾಲಿ ಮಾಡಿರೋದು ಇದು. ಎಲ್ಲ ಕೊಟ್ಟಿರೋ ಭಕ್ತಾದಿಗಳಲ್ಲಿ ದುಡ್ಡು ಕೊಟ್ಟಿರೋದ್ರಲ್ಲಿ ಅಂದರೆ ಅವರು ಚಿನ್ನ, ಬೆಳ್ಳಿ, ತಾಮ್ರ ಈ ಥರ ಕೊಟ್ಟಿರೋದ್ರಲ್ಲೇ ಇದು ಸ್ಟ್ಯಾಚ್ಯೂ ರೆಡಿ ಮಾಡಿಟ್ಟಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಲಕ್ಷಣವಾಗಿದೆ ನೋಡೋದಕ್ಕೆ. ಆ ದೇವಿಗೆ ಅಲಂಕಾರ ಮಾಡಿರೋದಿರ್ಬೋದು, ಅಲ್ಲಿ ನಿಂತು ನೋಡಿದ್ರೆ ನಿಜವಾದ ದೇವಿನೇ ಕೂತಿದ್ದಾರೆ ಅಂತ ಅನಿಸುತ್ತೆ. ಇದು ಬಂದುಬಿಟ್ಟು ನೀವು ಹರಕೆ ಏನಿರುತ್ತೆ ನೆನೆಸ್ಕೊಂಡು ನಿಮ್ಗೇನು ಆಗಬೇಕು ಅಂತ ಇದೆ ಅದು ಕಾಯಿನು ಹಾಗೆ ಅಂಟ್ಕೊಂಡ್ರೆ ಅದು ಹಂಗೆ ಬೀಳಲಿಲ್ಲ ಅಂತ ಅಂದರೆ ಆಗುತ್ತೆ ನಿಮಗೆ ಕೆಲಸ ಅಂತ. ಸುಮಾರು ಅಲ್ಲಿ ಹೋದರೆ ಈಗಲೇ ಶುರು ಮಾಡಿರೋದಿದು. ಆದರೂ ಎಷ್ಟು ಬೇಗ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಅಲ್ಲೇ ಒಂದೊಂದು 2 ಮೆಟ್ಲಿಗೂ ಒಂದೊಂದು ದೇವರದು ಇಟ್ಬಿಟ್ಟು ತುಂಬ ಮಾಡಿದ್ದಾರೆ ಚೆನ್ನಾಗಿ. ತುಂಬ ಖುಷಿ ಆಗುತ್ತೆ. ಹಂಗಾಗಿ ನನಗೆ ಎಷ್ಟು ಆಗುತ್ತೆ ಅಲ್ಲಿ ತೊಗೊಳೋದಕ್ಕೆ ಫೋಟೋಸು ಅಷ್ಟೆಲ್ಲ ತೊಗೊಂಡಿದ್ದೀನಿ. ಕಾಯಿ ಕಟ್ಟೋರಿದ್ದಾರೆ, 7 ವಾರಕ್ಕೆ 7 ಕಾಯಿ ಕಟ್ಟೋದು. ಇಲ್ಲ ಅಂತ ಅಂದರೂ ತುಂಬ ದೂರದಿಂದ ಬರೋರಾದರೆ 3, 5, 7 ಈ ಥರ ಕಟ್ಕೊಂಡು ನೀವು ಹರಕೆನ ತೀರಿಸ್ಕೋಬೋದು. ನಿಮಗೇನಾದರೂ ಕಾಯಿ ಕಟ್ಟಬೇಕು, ನಿಮಗೇನ ಇದೆ ನನಗೆ ಕೆಲಸ ಆಗಬೇಕು ಅಂದರೆ ಮಾಡ್ಬೋದು. ಇದು ಊಟಕ್ಕೆ ಕೂತಿರೋದ್ರದ್ದು ಮಾಡಿರೋದು ಹಾಲ್ದು. ತುಂಬ ರಶ್ ಇರುತ್ತೆ. ಬೆಳಗ್ಗೆ 9 ಗಂಟೆಗೆ ಶುರು ಆದರೆ ಅನ್ನದಾನದ್ದು ನೈಟ್ 8 ಗಂಟೆವರೆಗೂ ಕೊಡ್ತಾರೆ. ಅಂದರೆ ದೇವಸ್ಥಾನ ಕ್ಲೋಸ್ ಮಾಡೋವ್ರಿಗೂ ಯಾರ್ಯಾರು ಬಂದಿರ್ತಾರೆ ಭಕ್ತಾದಿಗಳು ಅವರೆಲ್ಲ ಊಟ ಮಾಡ್ಬೋದು. ಅದು ಬಂದುಬಿಟ್ಟು ಬಸಪ್ಪ ಬಂದುಬಿಟ್ಟು ತೀರೋಗಿದ್ದಾರೆ ಅವಾಗ ತಂದಿದ್ದಾಗ. ಈಗ ಬಂದುಬಿಟ್ಟು ಇರೋ ಬಸಪ್ಪ ಬಂದುಬಿಟ್ಟು ವರ್ತೂರು ಸಂತೋಷ್ ಅವರು ಕೊಟ್ಟಿರೋದಂತೆ. ಅಲ್ಲಿಂದ ತಂದು ಇವಾಗ ಇದರದ್ದು ಮಾಡ್ತಾ ಇರೋದು. ಬಸವಪ್ಪಂಗೇನು ಮಾಡ್ತಾಯಿದ್ರು ಅದೇನೇ ಇವರು ಮಾಡ್ತಾರಂತೆ. ಅದೇ ಅಲ್ಲಿ ಮಿರಾಕಲ್ ಅಂತ ಒಂಥರ ಆಗಿರೋದು. ಮತ್ತು ಇಲ್ಲಿ ನೋಡಿ ಸಂಜೆ ಆಗಿದೆ ಅಲ್ವಾ, ಆ ಕತ್ಲೆ ಇದ್ರದ್ದಲ್ವಾ, ಹಂಗಾಗಿ ಅದು ಬೆಳಕು ಬರಬೇಕು ಅಂತ ಅಲ್ಲೆಲ್ಲ ಸುತ್ತ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ನೋಡೋದಕ್ಕೆ. ನಾವು ಹೋಗಿದ್ದು ಒಂದು ಈವ್ನಿಂಗ್ ಟೈಮಲ್ಲಿ ಆಗಿತ್ತಲ್ವಾ, ಹಂಗಾಗಿ ಇದಾಯಿತು ನೋಡಿ. ಇದು ಕಲ್ಲು ಯಾರು ಏನು ಅಂದ್ಕೊಂಡು ನೀವು ಮಾಡ್ತೀರಾ ಅದು ಈಸಿಯಾಗಿ ಬಂದರೆ ಕಲ್ಲು ಮೇಲಕ್ಕೆ ಅದು ನಿಮ್ಮ ಕೆಲಸ ಆಗುತ್ತೆ ಅಂತ ಒಂದು ನಂಬಿಕೆ. ಅದು ಜನಕ್ಕೆ ಅಲ್ಲಿ ಹಾಕ್ತಾ ಬಂದಿದೆಯಂತೆ. ಅದಕ್ಕೆ ಅವರು ಅದನ್ನು ಫಾಲೋ ಮಾಡ್ತಾ ಇವಾಗವರೆಗೂ ಬಂದಿದ್ದಾರೆ. ಹಾಗೆ ಅಲ್ಲಿ ಒಂದಕ್ಕಿಂತ ಒಂದು ಶಕ್ತಿ ಇದೆ. ಒಳ್ಳೆ ನಿಮ್ಗೆ ಹೋದರೆ ಅಲ್ಲಿ ಮನಸ್ಸಿಗೆ ಬಹಳ ಪೀಸ್ಫುಲ್ ಅನಿಸುತ್ತೆ.
ಮತ್ತು ಇನ್ನೊಂದೇನೆಂದರೆ ಅಲ್ಲಿ ಬಸವಪ್ಪ ಬಂದುಬಿಟ್ಟು ಅಲ್ಲಿ ವರ ಕೊಡ್ತಾರಂತೆ, ಆಗತ್ತೆ ಕೆಲಸ ಅಂದರೆ ಎಡಗಾಲು ಕೊಡ್ತಾರಂತೆ. ಈ ಥರ ಎಲ್ಲ ಅಲ್ಲಿ ಸುಮಾರು ಇದೆ ಅಲ್ಲಿ. ಹಂಗಾಗಿ ಎಲ್ಲಿ ಹೋಗಿ ನೀವು ನಿಂತ್ರೂ ಒಂದೊಂದು ಕಡೆಗೆ ಒಂದೊಂದು ಪವರ್ ಶಕ್ತಿ ಇದೆ ಅಂತ ಹೇಳ್ಬೋದು, ಇನ್ನೂ ಒಂದು ಮಾತಲ್ಲ ಆದರೆ. ಹಂಗಾಗಿ ನೀವುಗಳು ಯಾರಾದರೂ ಹೋಗಿದ್ದರೆ ಅಲ್ಲಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಕೊಡ್ತಾ ಇರೋದೆಲ್ಲ ನಿಮಗೆ ಇನ್ಫಾರ್ಮೇಷನ್ನು ಅಂತ ನಾನು ಭಾವಿಸಿದ್ದೀನಿ. ನಿಮಗೆಲ್ಲ ಸಿಗ್ತಾ ಇರೋ ಮಾಹಿತಿ ಎಲ್ಲ ಉಪಯೋಗ ಆಗ್ತಿದೆ ನನ್ನ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಗಿತ್ತು ಅಂದರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ತಿಂಗಳಲ್ಲೇ ನನಗೆ 1000 ಸಬ್ಸ್ಕ್ರೈಬರ್ ಆಗಬೇಕು. ಆಗಲಿ ನಿಮ್ಮ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ನೇಬರ್ಸು ಎಲ್ಲರಿಗೂ ದಯವಿಟ್ಟು ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಇನ್ಫಾರ್ಮೇಷನ್ ಅವರಿಗೆ ತಲುಪಂಗೆ ಮಾಡಿ. ಆವಾಗ ಅವರು ನೋಡಿದಾಗ ನನ್ನ ವಿಡಿಯೋಸ್ ಎಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ನಾನು ನಂಬಿಕೆ ಇದೆ ನನಗೆ. ಇದೇ ಥರ ಪ್ರೋತ್ಸಾಹ ಮಾಡ್ತಾಯಿರಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸ್ಟೇ ಟ್ಯೂನ್.